ಇವತ್ತು 1 ತಿಂಗಳ ಒಳಗಡೆ ಬರೋ ತಿಂಗಳ 10ನೇ ತಾರೀಕು ಒಳಗಡೆ ಅವರು ಎಲ್ಲ ಸಭೆ ಕರೆಸಿ ನಮ್ಮನ್ನು ಸಮಸ್ಯೆಗಳನ್ನು ಸಾಲ್ವ್ ಮಾಡದೇ ಇದ್ದರೆ ಮಾರ್ಚ್ 10ನೇ ತಾರೀಕು ಆನೇಕಲ್ ತಾಲೂಕು ಬಂದ್ಗೆ ಕರೆ ಕೊಡ್ತೀವಿ. ಇಡೀ ಎಲ್ಲ ಆನೇಕಲ್ ತಾಲೂಕಿನ ಸಂಘಟನೆಗಳೆಲ್ಲ ಸೇರಿಸಿ ಆಧುನಿಕ ಸಂದರ್ಭದಲ್ಲೂ ಸಹ ದಲಿತರ ಮೇಲೆ ಶೋಷಣೆಗಳು ನಿಂತಿಲ್ಲ, ಮತ್ತೆ ಬಡವರ ಕೆಲಸಗಳು ಸರ್ಕಾರಿ ಕಚೇರಿಗಳಲ್ಲಿ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಒತ್ತಾಯಗಳನ್ನ ನಾವು ಇವತ್ತು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದನ್ನ ಮುಂದೆ ಇಟ್ಕೊಂಡು ಬರ್ತಾ ಇದ್ದೀವಿ. ಸಮಸ್ಯೆಗಳಂತ ಹೇಳಿದ್ರೆ ಭಾರತ ಎತ್ತ ಸಾಗ್ತಾ ಇದೆ ಅಂತ ನೋಡ್ಬೋದು. ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ 71 ಒತ್ತಾಯಗಳಿವೆ. ಈ ಒತ್ತಾಯಗಳು ಯಾರು? ಯಾವುದೋ ಖಾಸಗಿ ವ್ಯಕ್ತಿದ ಅಥವಾ ಯಾವುದಾದ್ರು ಜನಪ್ರತಿನಿಧಿದ ಅಥವಾ ಯಾವುದಾದ್ರು ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿ ಮೆಂಬರ್ದ ಅಧ್ಯಕ್ಷರ ಅಲ್ಲ ಬಂದ್ರೆ ಈ 71 ಸಮಸ್ಯೆಗಳಿದಾವಲ್ಲ, ಈ 71 ಸಮಸ್ಯೆಗಳು ಜನಸಾಮಾನ್ಯರು, ಬಡವರು, ದಲಿತರು, ಜನಸಾಮಾನ್ಯರು ಒಬ್ಬ ಯಾರಾದ್ರೂ ಈ ತಾಲೂಕು ಆಫೀಸ್ ಬಂದ್ರೆ ಸಾರ್ ನಮ್ದು ಬರ್ತ್ ಸರ್ಟಿಫಿಕೇಟ್ ಮಾಡ್ಕೊಡಿ, ನಮ್ಮ ತಂದೆಯವರು ನಮ್ಮ ತಾತರು ಡೆತ್ ಸರ್ಟಿಫಿಕೇಟ್ ಮಾಡ್ಕೊಡಿ ಅಂತ ಹೇಳಿ ಏನಾದ್ರು ಬಂದ್ರೆ ಅವರು ನಾಲ್ಕು ನೋಡಿದ್ದಾರೆ. ಎಷ್ಟಪ್ಪ ಬರ್ತ್ ಸರ್ಟಿಫಿಕೇಟ್ಗೆ ಗೌರ್ಮೆಂಟ್ ಫೀಸು, ಡೆತ್ ಸರ್ಟಿಫಿಕೇಟ್ ಎಷ್ಟಪ್ಪ ಆಗುತ್ತೆ ಗೌರ್ಮೆಂಟ್ ಫೀಸು 15 ರೂಪಾಯಿ. ಆದ್ರೆ ಇಲ್ಲಿ 1000 ರೂಪಾಯಿ ಕೊಡಬೇಕು, 1000 ರೂಪಾಯಿ ತಂದೆ ಕೊಡಬೇಕು. ನಾನು ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಹೇಳಿದ್ರೆ ಒಂದು ಬರ್ತ್ ಸರ್ಟಿಫಿಕೇಟ್, ಒಂದು ಡೆತ್ ಸರ್ಟಿಫಿಕೇಟ್ ತಗೊಳ್ಳೋಕೆ ಆಗದೆ ಇರ್ತಕ್ಕಂಥ ಇಂಥ ತಾಲೂಕು ಕಚೇರಿಗಳು, ಇಂಥ ಸರ್ಕಾರಿ ಕಚೇರಿಗಳು ಏನ್ ಬೇಕು? ಅದು ಬೇಕಿದೆ ನಮಗೆ. ವಿಧವಾ ವೇತನಕ್ಕೆ ದುಡ್ಡು ಕೊಡಬೇಕು, ಒಂದು ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋಕೆ ದುಡ್ಡು ಕೊಡಬೇಕು, ಯಾವುದೇ ಸರ್ಕಾರಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಕೊಳ್ಳೋದಕ್ಕೆ ದುಡ್ಡು ಕೊಡಬೇಕು, ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಕೊಳ್ಳೋದಕ್ಕೆ ದುಡ್ಡು ಕೊಡಬೇಕು. ಮತ್ತೆ ನೀವು ಸರ್ಕಾರಿ ಕಚೇರಿಗಳನ್ನೆಲ್ಲ ಟೆಂಡರ್ ಮಾಡಿ ಯಾರು ತಾಕತ್ತಿರ್ತಕ್ಕಂಥ ಬಂದು ಅವನು ಅದನ್ನ ಟೆಂಡರ್ ತಗೊಂಡು ಈಗ ಎದುರುಗಡೆ ಇರ್ತಾನೆ. ಯಾರ ಹತ್ರ ಎಷ್ಟು ವಸೂಲಿ ಮಾಡಬೇಕು ವಸೂಲಿ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಒಂದ್ಸಲ ನೀವು ಸಸ್ಪೆಂಡ್ ಆದ್ರೆ ಅಥವಾ ವರ್ಗಾವಣೆ ಆದ್ರೆ ಏನಪ್ಪ ಒಂದು ವಿಷಯ ಮಾಡ್ತೀರಾ? ನಾನು ದೊಡ್ಡ ಸಂಖ್ಯೆ ಅಧಿಕಾರಿ ಇದ್ದೀನಿ, ನಾನು ₹1 ದುಡ್ಡು ಮುಟ್ಟಿಲ್ಲ ಅಂತ ಹೇಳಿ ಬರ್ತೀರಲ್ಲ, ನಾನಾಯ್ತು ತಹಸೀಲ್ದಾರರು ನಿಮ್ಗೇನು ಅವಮಾನ ಆಗಲ್ವಾ? ಹೋಗ್ತೀರಾ, ಕೊಂಡು ಹೋಗ್ತೀರಾ, ಸ್ಟೇ ಮಾಡ್ತೀರಾ, ಬರ್ತೀರಾ, ಈ ಜನಸಾಮಾನ್ಯರು ರಕ್ತ ಪಡಿತೀರಾ ವಾಪಸ್? ಅಷ್ಟು ನೋವಿದೆ ನಮಗೆ, ಅಷ್ಟು ನೋವಿದೆ. ಒಬ್ಬ ಮುದುಕಿ ಬಂದ್ರೆ ಸರ್ಟಿಫಿಕೇಟ್ ಮಾಡಬಹುದಾಗಲ್ಲ ಅಂತ ಹೇಳಿದ್ರೆ ಈ ಪದ ಬಳಸಬಾರದು, ಆದ್ರೆ ಬಳಸಿದ್ದೀನಿ. ಅಷ್ಟು ನೋವಿದೆ ನಮಗೆ. ಹಳ್ಳಿಯಲ್ಲಿ ಹೋಗಿರ್ತಕ್ಕಂಥ ಈ ಜನಸಾಮಾನ್ಯರು ಇನ್ನೂ ಎಷ್ಟೋ ಜನ ಈ ಕಡೆ ದುಡ್ಡಿನ ಕಡೆ ಹೋದ್ರೆ ಇನ್ನು ಮನೆಯಲ್ಲಿ ಇರ್ತಕ್ಕಂಥ ಜನಸಾಮಾನ್ಯರಿದ್ದಾರೆ. ಆರ್ಡರ್ ಕೊಟ್ಟಿಲ್ಲ, ಈ ಧರಣಿಯನ್ನ ನಿಲ್ಲಿಸೋದಿದೆ ಹೇಳಿ ಆರ್ಡರ್ ಕೊಟ್ಟಿಲ್ಲ. ನಮ್ಗೆ ನ್ಯಾಯಾಲಯಗಳು ಕೂಡ ನಮ್ ಸಪೋರ್ಟಿವಾಗಿದ್ದಾವ, ನಾವೆಲ್ಲಿ ಎಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ. ಅಟ್ರಾಸಿಟಿ ಕೇಸ್ ಆಗುತ್ತೆ, ಒಂದು ವಿಟ್ನೆಸ್ ಕೊಡಲ್ಲ, ಒಂದು ಡಾಕ್ಯುಮೆಂಟ್ ಕೊಡಲ್ಲ, ಅದು ಸಪೋರ್ಟಿವ್ ಆಗಿ ನಾವೇನು ಒಂದು ಕಾಲದಲ್ಲಿ ಮಾಡ್ಕೊಳ್ಳಲ್ಲ. ನಾವು ನಮ್ಮ ಪರಿಸ್ಥಿತಿನೂ ಹಂಗೆ ಇದೆ, ನಮ್ಮ ಹತ್ರ ಆರ್ಡರ್ ಅದು ಕೂಡ ಡಾಕ್ಯುಮೆಂಟ್ ಇಟ್ಕೊಳ್ಬೇಕು. ನಾವು ಅನೇಕ ತಿಂಗಳಿಗೆ 2-3 ಅಟ್ರಾಸಿಟಿ ಕೇಸ್ ಆಗ್ತಾ ಇದ್ದಾವೆ, ಒಂದು ಕೇಸು ಕೂಡ ಪನಿಷ್ಮೆಂಟ್ ಇಲ್ಲ. ಮತ್ತೆ ಯಾಕೆ ಮಾಡ್ತಾರೆ ಅಟ್ರಾಸಿಟಿ ಕೇಸ್? ನೀವು ಕಾಂಪಿಟೇಷನ್ ತಗೊಳ್ಳಕ್ ಮಾಡ್ತಾ ಇಲ್ಲ, ಸಮಾಜ ಕಲ್ಯಾಣ ಇಲಾಖೆ ಯಾವುದೋ ಸೈಟ್ ಕೊಡುತ್ತೆ, ಮನೆ ಕೊಡುತ್ತೆ ಅಂತ ಅಟ್ರಾಸಿಟಿ ಕೇಸ್ ಮಾಡ್ತಾ ಇಲ್ಲ ಅನ್ನೋದನ್ನ ಮೇಲ್ವರ್ಗದವ್ರು ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಬಹಳ ಮುಖ್ಯವಾಗಿ ಅಟ್ರಾಸಿಟಿ ಕೇಸ್ ಆಗ್ಬೋದು, ದಲಿತರನ್ನ ಕೇಳ್ಬೋದಾಗ್ಬೋದು, ಲಿಂಕ್ ಪರ್ಸನ್ಗಳೇ ಅದನ್ನ ಎಲ್ಲ ಡಿಸೈಡ್ ಮಾಡ್ತಾ ಇದ್ದಾರೆ. ಯಾರು ಸಪೋರ್ಟ್ ಕೊಟ್ಟಿದ್ದಾರೆ ಅವ್ರು ಡಿಸೈಡ್ ಮಾಡ್ತಾ ಇಲ್ಲ. ನಮ್ಗೆ ನೋವಾಗಿದೆ ಅಂತ ಹೇಳಿದ್ರೆ ನಾವೇ ಬಗ್ಗೆ ಯಾವುದೂ ಕೂಡ ಕ್ರಮವನ್ನು ತೆಗೆದುಕೊಳ್ಳುವುದಿಲ್ಲ. ಅದರ ಜೊತೆಗೆ ಒಂದಷ್ಟು ಕೆರೆಗಳನ್ನ ಉತ್ತುವರಿ ಮಾಡ್ಕೊಂಡಿದ್ದಾರೆ, ರಾಜಕಾಲುವೆಗಳನ್ನ ಉತ್ತುವರಿ ಮಾಡ್ಕೊಂಡಿದ್ದಾರೆ. ಅದರ ವಿರುದ್ಧ ಕೂಡ 6 ತಿಂಗಳಿಂದ ಸುಮಾರು ದಾಖಲೆಗಳನ್ನ ಕೊಟ್ಟು
ಇಲ್ವಾಡಿ ಗ್ರಾಮದ ನಮ್ಮ ಸಹೋದರಿಯರ ಮನೆ ಮುಂಭಾಗ ಇರುವಂತ ರಸ್ತೆಯನ್ನು ಅಲ್ಲಿರ್ತಕ್ಕಂಥ ಗಲಾಟೆಯರು ಅವರ ಮನೆಗೆ ಹೋಗಲಿಕ್ಕೆ ರಸ್ತೆ ಕೂಡ ಬಿಡದಂತಹ ಪರಿಸ್ಥಿತಿಯಲ್ಲಿ ತಂದು ಒದಗಿಸಿದ್ದಾರೆ. ಗಲಾಟೆಯರ ಪರವಾಗಿ ನಮ್ಮ ತಹಶೀಲ್ದಾರ್ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಎಲ್ಲರೂ ಕೂಡ ಗಲಾಟೆಯರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಹೆಣ್ಣು ಮಕ್ಕಳ ಪರವಾಗಿ ಯಾವತ್ತೂ ಕೂಡ ಅವರು ಧ್ವನಿ ಎತ್ತಿಲ್ಲ. ಮನವಿ ಕೊಟ್ಟಿಲ್ಲ. ನಾವು ಹೋಗಿ ದೊಡ್ಡ ಅಧಿಕಾರಿಗೆ ಎಸ್ಪಿ ನಾಯಕರು ಮತ್ತು ಜಿಲ್ಲಾಧಿಕಾರಿಗೆ ಖುದ್ದು ನಾವೇ ಹೋಗಿ ನಾಯಕರು ಕೊಟ್ಟು ಬಂದಿದ್ದಾರೆ. ಅವರು ಒಪ್ಪಿದ್ದಾರೆ, ಖುದ್ದು ನಾವೇ ಬರ್ತೀವಿ, ನೀವು ಹೋರಾಟ ಮಾಡಿ ಅವ್ರ ಮನವಿಯನ್ನ ಸ್ವೀಕರಿಸ್ತೀವಿ ಅಂತ. ನೀವು ರೇಟು ಆಗಲಿ ಇನ್ನೊಬ್ರು ನಾವು ಒಪ್ಪೋದಿಲ್ಲ. ಅವ್ರ ಪರವಾಗಿ ನಾವು ಇಲ್ಲಿ ಹೋರಾಟ ಮಾಡಬೇಕಾದ್ರೆ ಹಣ ಕೊಟ್ಟಿಲ್ಲ, ಶಕ್ತಿ ಕೊಟ್ಟಿದ್ದಾರೆ. ಗಂಟೆಗೆ ದಲಿತರ ಶಕ್ತಿ ಗಂಟೆಗೆ ಬಂತು ಅಂದ್ರೆ ಹೋರಾಟದಲ್ಲಿ 500 ಜನ 5,000 ಜನ ಮಾಡಿದ್ರು. ನಾವು ಇಷ್ಟೇ ಜನ ಸಾಕು, ನಮ್ಗೆ ಸಾವಿರಾರು ಜನ ಒಂದು ಹೋರಾಟ ನಿರ್ಮಾಣ ಮಾಡಬೇಕಾದೇನಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೇ ಒಂದು ಕೋಟನ ಮುಂದೆ ಇದ್ರೆ ಸಾಕು, ನಮ್ಗೆ 1,000 ಜನ ಇದೆ. ಒಂದು ವೇಳೆ ಇವತ್ತು ಏನು 71 ಡಿಮ್ಯಾಂಡ್ ಮಾಡಿ ಇವತ್ತು ದಿವಸ ಹೋರಾಟ ಮಾಡ್ತಾ ಇದ್ದೀರಾ. ಅದೇ ರೀತಿ ಒಂದಷ್ಟಕ್ಕೆ ಆಗಲ್ಲ. ಅವ್ರನ್ನ ಈಗ ಎಲ್ಲ ಎಷ್ಟೋ ಜನ ಬಡವಿದ್ದಾರೆ, ಕೂಲಿ ಮಾಡ್ತಿದ್ದಾರೆ, ಆಟೋ ಹೋಗಿದ್ದಾರೆ. ಅವರೆಲ್ಲ ಅವ್ರಿಗೆ ಏನ್ ಮಾಡಲ್ಲ. ಅದೇ ರೀತಿ ಒಂದಷ್ಟು ಅವ್ರನ್ನ ಮನೇಲಿ ಕೊಡ್ಬೇಕಂತ ನಾವು ಮನೆಯಲ್ಲಿ ಕೊಡ್ತಾ ಇದೀವಿ. ಅದೊಂದು ಕೂಡ ವಿಚಾರ. ಇನ್ನೊಂದು ವಿಚಾರ, ಬಡವರಿಗಿಂತ ಅತಿ ಹೆಚ್ಚು ಬಡವರಿದ್ದಾರೆ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ, ಕಂದಾಯ ಇಲಾಖೆಯಲ್ಲಿ ಮಾತ್ರ ಬಡವರಿದ್ದಾರೆ. ಯಾಕಂದ್ರೆ ನಾವು ಅರ್ಜಿ ಕೊಟ್ರೆ ಅವ್ರು ದುಡ್ಡು ಕೊಡ್ಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಕಂಪ್ಲೇಂಟ್ ಕೊಟ್ರೆ, ಒಂದು ಸುಳ್ಳು ಜಮೀನು ಕಿತ್ಕೊಂಡಿದ್ದಾರೆ ಅಂದ್ರೆ ಕಂಪ್ಲೇಂಟ್ ಕೊಟ್ರೆ ಅವರಿಗೆ ದುಡ್ಡಿಲ್ದಿರ ದುಡ್ಡು ಕೊಡ್ಬೇಕಂತ ಡಿಸೈಡ್ ಮಾಡಿ ನಾವು ದುಡ್ಡು ಕೊಟ್ಬಿಟ್ಟು ಆಡ್ ಮಾಡ್ತೀವಿ. ಯಾಕಂದ್ರೆ ತಾಲೂಕು ಆಫೀಸು ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಈ ರೀತಿ ಆಗ್ಬಿಟ್ಟಿದೆ. ನಾವು ದುಡ್ಡು ಕೊಟ್ರೆ ಮಾತ್ರ ಕೆಲಸ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ. ಮತ್ತೆ ಸರ್ಕಾರದ ಅಧಿಕಾರಿಗಳು ಯಾಕಿರ್ಬೇಕು ಅಂತ ಸರ್ಕಾರದಲ್ಲಿ ಈಗ ಕಂದಾಯ ಇಲಾಖೆಯಲ್ಲಿ ಹಾಕಿರ್ಬೇಕು, ಪೊಲೀಸ್ ಇಲಾಖೆಯಲ್ಲಿ ಹಾಕಿರ್ಬೇಕಾಗಿತ್ತು. ಹಾಗಿದ್ರೆ ದುಡ್ಡು ಹಾಕಿದ್ರೆ ಯಾವ್ದಾದ್ರು ರಿಯಲ್ ಎಸ್ಟೇಟ್ ಆಫೀಸ್ ಮಾಡ್ಕೋಬೇಕಾಗಿತ್ತು. ಇವತ್ತು ನಾವು ಕಷ್ಟಪಟ್ಟು ನಾವು ಕೊಂಡ್ಕೊಂಡಿಲ್ಲ, ಒಂದು ಸೈಟ್ ಹೋಗಿಕೊಂಡಿದ್ರೆ ಅದನ್ನು ಕಿತ್ಕೊಂಡಾರೆ ಅಂದ್ರೆ ಒಂದು ಸಮಸ್ಯೆ ಆಗೈತೆ, ನಮ್ಗೆ ತೊಂದರೆ ಆಗೈತೆ ಅಂತ, ದಲಿತರ ಮೇಲೆ ದೌರ್ಜನ್ಯ ಆಗೈತೆ ಅಂತ ಇವತ್ತು ಹೋಗಿ ನಾವು ಕಂಪ್ಲೇಂಟ್ ಕೊಟ್ರೆ ನೀವು ಅಟ್ರಾಸಿಟಿ ಕೇಸ್ ಬುಕ್ ಮಾಡೋದಕ್ಕೆ ಒಂದು ತಿಂಗಳು ತಗೋತೀರಾ. ಮತ್ತೆ ಅವ್ರನ್ನ ಅರೆಸ್ಟ್ ಮಾಡೋದೇ ಇಲ್ಲ ಅಂದ್ರೆ ನಿಮ್ ಕಮಿಟ್ಮೆಂಟ್ ಏನು ಅಂತ. ಒಬ್ಬ ತಹಸೀಲ್ದಾರ್ ಇದುವರೆಗೂ ಬಂದು ಒಂದು ಅಟ್ರಾಸಿಟಿ ಕೇಸ್ ಆಗಿದೆ, ಅವ್ರ ಮನೆ ಬಾಗಿಲು ಅವ್ರ ಹತ್ರ ಬಂದು ಏನಾಗೈತೆ ಅಂತ ವಿಚಾರಿಸೋ ಯೋಗ್ಯತೆ ಇಲ್ಲ. ಒಬ್ಬ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಇವತ್ತು ಒಂದು ಏನಾಗಿದೆ ಆ ಬಡವರಿಗೆ ಅಂತ ಬಂದು ನೋಡೋಕೆ ಯೋಗ್ಯತೆ ಇಲ್ಲ. ಇವರೆಲ್ಲ ಲೀಡರು, ಇವರು ಒಬ್ಬ ಅಧಿಕಾರಿಗಳಂದ್ರೆ ನಮ್ಗೆ ಹೇಳ್ಕೊಳ್ಳೋದು ಅವಮಾನ. ನಿರ್ಲಕ್ಷ್ಯಕ್ಕೆ ನಾವೇನು ಒಂದು ಸಾರಿ ಅಧಿಕಾರಿಗಳಿಗೆ ಅರ್ಜಿ ಕೊಟ್ಟು ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತಿದೆ ಅಂತ ಹೇಳಿ ಸಾಲ್ವ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸಾರಿ ಅರ್ಜಿ ಪಟ್ಟಿಯನ್ನು ನಾವು ಬಂದಿದ್ದೀವಿ, ಹೋರಾಟಕ್ಕೆ ಬಂದಿದ್ದೀವಿ. ಪಂಚಾಯತಿ ಲೆವೆಲಿಂದ ಹಿಡಿದು ತಾಲೂಕು ಆಫೀಸ್ವರೆಗೂ ಜಿಲ್ಲಾಧಿಕಾರಿಗಳಿಂದ ತನಕ ಅರ್ಜಿಗಳನ್ನ ನಮ್ಮ ಅರ್ಜಿಗಳನ್ನ ಕೊಟ್ಟು ನಮ್ಮ ಸಮಸ್ಯೆಗಳು ಬಗೆಹರಿದ ಕಾರಣಕ್ಕೋಸ್ಕರವಾಗಿ ನಾವು ಹೋರಾಟವನ್ನು ರೂಪಿಸಿದ್ವಿ. ಈ ದಿನ ಒಂದು 10 ದಿನ ಹಿಂದೆ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಲಿಕ್ಕೆ ಹೋಗಿದ್ವಿ. ಸಾರಿ ಬಿಟ್ಟು ಒಂದು ಹೋರಾಟ ಮಾಡ್ತಾ ಇದ್ವಿ. ನಮ್ಮ ತೊಂದರೆಗಳು, ಕುಂದುಕೊರತೆಗಳು, ನಮ್ಮ ಡಿಮ್ಯಾಂಡ್ಸ್ ಏನಿದೆ ಅಂತಂದ್ರೆ ಆ ಒಬ್ಬ ಜಿಲ್ಲಾಧಿಕಾರಿ ಎಷ್ಟು ನಯವಂಚಕ ಜಿಲ್ಲಾಧಿಕಾರಿ ಅಂತಂದ್ರೆ, ಎಷ್ಟು ಭ್ರಷ್ಟ ಜಿಲ್ಲಾಧಿಕಾರಿ ಅಂತಂದ್ರೆ ಹೇಳಿಕೆ ಆಗಿಲ್ಲ ಬಂಧುಗಳು. ಯಾಕಂತಂದ್ರೆ ನಾನು ಎಲ್ಲ ತಾಲೂಕುಗಳಿಗೂ ಬರ್ಲಿಕ್ಕಾಗಲ್ಲ ರೀ, ನಾನು ಆ ತಹಸೀಲ್ದಾರ್ಗಳಿಗೆ ವಹಿಸಿದ್ದೀನಿ. ಎಂತ ತಹಸೀಲ್ದಾರ್ಗಳು ವಹಿಸಿದ್ದೀರ? ಭ್ರಷ್ಟ ತಹಸೀಲ್ದಾರ್ಗಳಿಗೆ ವಹಿಸಿದ್ದೀರ ನೀವು ಜಿಲ್ಲಾಧಿಕಾರಿಗಳೇ?
ತಹಸೀಲ್ದಾರ್ ಮತ್ತೆ ಬಂದ್ರೆ, ಇಂಥ ತಹಸೀಲ್ದಾರ್ ಏನಾದ್ರು ಮತ್ತೆ ಬಂದ್ರೆ ತಾಲೂಕೆ ನಾವು ಸುಮ್ಮನೆ ಕೊಡೋದಿಲ್ಲ ಹೋರಾಟಗಾರರು ಅಂತ ಹೇಳ್ತಾ ಎಲ್ಲ ಅಧಿಕಾರಿ ವರ್ಗ ಅಧಿಕಾರಿಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ನಮ್ಮ ಸಮಸ್ಯೆಗಳನ್ನ ಕೂಡಲೇ ಬಗೆಹರಿಸಿಲ್ಲ ಅಂತಂದ್ರೆ ಖಂಡಿತವಾಗಲೂ ನೀವಂತೂ ಕೂಡ ನಾವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸರ್ವೋಚ್ಚ ನ್ಯಾಯಾಲಯ ತನಕ ನಾವು ನಿಮ್ಮ ವಿರುದ್ಧವನ್ನು ಕೇಸ್ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ನೀವು ಸುಮ್ಮನೆ ಹೋಗಬೇಡಿ. ತಾಲೂಕು ದಂಡಾಧಿಕಾರಿಗಳ ಸಭೆಯನ್ನು ಕರೆಯಬೇಕು ಮತ್ತು ಈ ಸಭೆಗೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಹಾಜರಾಗಿರಬೇಕು. ನಾಲ್ಕನೇದು ಜಿಲ್ಲೆಯಲ್ಲಿ ಮಾರ್ಚ್ 1948 ಅಂಬೇಡ್ಕರ್ ಕಾಲೇಜಿಗೆ 15 ಎಕರೆ ಜಮೀನನ್ನು ಮೀಸಲಿಡಬೇಕು. 5ನೇದು ಪರಿಶಿಷ್ಟ ಕಾಯ್ದೆಯಲ್ಲಿ ದೂರು ದಾಖಲಾದ ತಕ್ಷಣ ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಬೇಕು. 6ನೇದು 18 ಪೊಲೀಸ್ ಠಾಣೆಯಲ್ಲಿ ಪ್ರವೀಣ್ ಕುಮಾರ್ ಅವರಿಗೆ ನಮ್ಮ ಸಮಸ್ಯೆಗಳು ಎಲ್ಲ ಒಂದು ಕಾನೂನಾತ್ಮಕವಾಗಿ ಹಾಗೂ ಸಾರ್ವಜನಿಕರಿಗೆ ಗುಣಮಟ್ಟದವರಿಗೆ ಬೇಕಾಗಿರುವಂಥ ಎಲ್ಲ ಬೇಡಿಕೆಗಳಿದ್ದು ಈ ಬೇಡಿಕೆಗಳಲ್ಲಿ ಬಹಳಷ್ಟು ಕಂದಾಯ ಇಲಾಖೆಯಲ್ಲಿ ನಮ್ಮ ಕೆಲಸಗಳನ್ನು ತೊಂದರೆ ಆಗ್ತಾ ಇದೆ ಅಂತ ಗಮನಕ್ಕೆ ಬಂದಿದ್ದು ಈ ಮುಂದೆ ಕೆಲಸದ ಜೊತೆಗೆ ಪ್ರತಿದಿನ ನಮ್ಮ ಕಾರ್ಯಕ್ಕೆ ಬರತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಸರ್ಕಾರದ ಸೌಲಭ್ಯಗಳನ್ನು ನಿಗದಿತ ಸಮಯದಲ್ಲಿ ಮುಗಿಸುವಂತ ಕೆಲಸವನ್ನು ನಾವು ಮಾಡಿದ್ದೀವಿ. ಹಾಗೂ ಕೆಲವೊಂದು ಮುಖ್ಯವಾದ ಬೇಡಿಕೆಗಳನ್ನು ನಾವು ಹೊಂದಿದ್ದೀವಿ. ಈ ಅಂಬೇಡ್ಕರ್ ಕಾಲೇಜ್ ಸಲುವಾಗಿ ಹಾಗೂ ಹಕ್ಕುಪತ್ರಗಳ ಒಂದು ಸಲುವಾಗಿ ಈ ಹಕ್ಕುಪತ್ರದಲ್ಲಿ ಅಕ್ಟೋಬರ್ನಲ್ಲಿ ನಾನೇ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಹಾಗೂ ಬಗ್ಗೆ ಒತ್ತಾಯ ಮಾಡಿ ಸಭೆಯನ್ನು ಮಾಡಿದ್ದೀವಿ. ಆ ಸಭೆಗೂ ಸಹ ಇಲ್ಲಿ ಕೆಲವೊಂದು ಮುಖಂಡರು ಸಹ ಬಂದಿದ್ದು ಆ ಸಭೆಯಲ್ಲಿ ಏನೇ ನಿರ್ಮಾಣ ಆಗದೇ ಇರೋದ್ರಿಂದ ಕಾನೂನಾತ್ಮಕವಾಗಿ ಅಭಿಪ್ರಾಯ ಪಡೆಯಲು ಜುಡಿಷಿಯರಿಗೆ ಈ 18 ವ್ಯಾಪ್ತಿಯ ಪ್ರದೇಶವನ್ನು ತೆಗಿಬೇಕು ಅಥವಾ ಏನು ಆಗಬೇಕು ಅಥವಾ ಸರ್ಕಾರಕ್ಕೆ ನೀಡಿದಂಥ ಹಕ್ಕುಪತ್ರಗಳನ್ನು ನೀಡಬೇಕು ಅನ್ನೋ ಬಗ್ಗೆ ದಲಿತ ಹಾಗೂ ಪ್ರಗತಿಪರ ಹೋರಾಟ ಸಮಿತಿಯ ಎಲ್ಲ ಪದಾಧಿಕಾರಿ ಮತ್ತು ಆನೇಕಲ್ ತಾಲೂಕಿನ ಸಾಕಷ್ಟು ಮುಖಂಡರು ಈ ಒಂದು ಪ್ರತಿಭಟನೆಯಲ್ಲಿ ನಾವು ಬಹಳ ರೀತಿಯಿಂದ ಭಾಗವಹಿಸಿದ್ರಿ. ಮತ್ತೊಂದಿಗೆ ನಮ್ಮ ಬೆಂಗಳೂರು ಜಿಲ್ಲಾ ಪೊಲೀಸ್ ವತಿಯಿಂದ ನಿಮಗೆಲ್ಲರಿಗೂ ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಮುಖ್ಯವಾಗಿ ಇವತ್ತಿನ ಈ ಪ್ರತಿಭಟನೆ ಏನು ಸರ್ಕಾರಿ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸರಿಯಾದ ರೀತಿಯಲ್ಲಿ ಶುರು ಆಗ್ತಾ ಇಲ್ಲ, ಸಾಕಷ್ಟು ಸಮಸ್ಯೆಗಳಿದೆ. ಇದನ್ನು ತಾವು ಬಗೆಹರಿಸಿ ಅಂತ ಹೇಳಿ ಈ ಒಂದು ಪ್ರತಿಭಟನೆಯನ್ನು ತಾವೆಲ್ಲ ಮಾಡಿದ್ರು. ಈ ಒಂದು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಏನು ಬಹಳಷ್ಟು ಮುಖಂಡರು ನಮ್ಮ ಕಚೇರಿಗೆ 4-5 ದಿನ ಹಿಂದೆ ಬಂದಿದ್ರು. ಅವಾಗಲೇ ನಾನು ಹೇಳಿದೆ, ನಾನು ಮೀಟಿಂಗ್ ಡೇಟ್ ಫಿಕ್ಸ್ ಮಾಡ್ತೀನಿ, ಈಗಲೇ ನಾನು ಫಿಕ್ಸ್ ಮಾಡ್ತೀನಿ, ಪ್ರತಿಭಟನೆ ಮಾಡೋದು ಬೇಡ, ನಿಮ್ಮ ಸಮಸ್ಯೆಗಳು ಏನಿರಬೇಕು ಎಲ್ಲ ಚರ್ಚೆ ಮಾಡೋದಂತ ನಾನು ಅವತ್ತು ಹೇಳಿದೆ. ಆದರೂ ಸಹಿತ ಈಗ ನಾವು ಈಗಾಗಲೇ ಎಲ್ಲ ಕಡೆ ಹೇಳಿದ್ದೀವಿ, ನಾವು ಇದೊಂದು ಪ್ರತಿಭಟನೆಯನ್ನು ಮಾಡೇ ಮಾಡ್ತೀವಿ, ನಿಮ್ಮ ಸಹಕಾರ ಇರಲಿ, ನಾವು ಶಾಂತ ರೀತಿಯಿಂದ ಮಾಡ್ತೀವಿ, ಯಾವುದೇ ರೀತಿಯ ಒಂದು ಇದಕ್ಕೆ ಅವಕಾಶ ಆಗುವುದಿಲ್ಲ ಅಂತ ಹೇಳಿ ನಾವೆಲ್ಲ ಹೇಳಿದ್ರಿಂದ ನಾನು ಆಯ್ತು, ನಾನೇ ಮನವಿ ಬರಲಿಕ್ಕೆ ಸಹಿತ ನನಗೆ ಬರಲಿಕ್ಕೆ ತಾವೆಲ್ಲ ಹೇಳಿದ್ರು. ಅದರಂತೆ ನಾನು ನನಗೆ ಕೆಲಸ ಇದ್ದು ಸಹಿತ ಅನೇಕರಿಗೆ ಒಂದು ಬರಲೇಬೇಕಂತ ಡಿಸೈಡ್ ಮಾಡಿ ನಾನು ಮುಂದೆ ಬಂದು ಮನೆಯನ್ನು ಸ್ವೀಕರಿಸಿದೆ. ಮುಖ್ಯವಾಗಿ ನಾನು ಈಗಾಗಲೇ ನೀವೇನು ಬಂದು ಹೋದ್ರೆ ನಮ್ಮ ಆಫೀಸ್ ನಾನು ಈಗಾಗಲೇ ನಮ್ಮ ಎಲ್ಲ ಠಾಣೆಗಳಿಗೆ ನಾನು ನಿರ್ದೇಶನ ಕೊಟ್ಟಿದ್ದೀನಿ. ಈ ಸಂಡೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಠಾಣಾ ಮಟ್ಟದಲ್ಲಿ ಒಂದು SC/ST ಸಭೆಯನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ನಾನು ಎಲ್ಲ ಠಾಣೆಗಳಿಗೆ ನಿರ್ದೇಶನ ಕೊಟ್ಟಿದ್ದೀನಿ. ಪ್ರತಿಯೊಂದು ಠಾಣೆಯಲ್ಲಿ 2 ಟೈಮ್ ಮಾಡ್ತಾರೆ ಅವರು. ಸೊ ಅದಾದ್ಮೇಲೆ ಮುಂದೆ ಒಂದು ವಾರ
ಮಾಡ್ತಾರೆ. ಸೊ ಈ ಬರುವ ರವಿವಾರ 14ನೇ ತಾರೀಕು ನಮ್ಮ ಎಲ್ಲ ಠಾಣೆಗಳಲ್ಲಿ ಸಭೆ ನಡೀತದೆ. ಆಯಾ ಠಾಣಾ ಮಟ್ಟದಲ್ಲಿ ಏನೇನು ಲೀಡರ್ಸ್ ಯಾರ್ಯಾರಿದ್ದಾರೆ ಪ್ರತಿಯೊಬ್ಬರಿಗೂ ನಾವು ಇನ್ವೈಟ್ ಮಾಡಬೇಕಂತ ಹೇಳಿದ್ದೀನಿ. ಯಾರಿಗೆ ಇನ್ವಿಟೇಷನ್ ಬರದೇ ಇದ್ರು ಸಹಿತ ನೀವು ಅವತ್ತಿನ ದಿನ ಠಾಣೆಗಳಿಗೆ ಹೋಗಿ ನಿಮ್ಮ ಸಮಸ್ಯೆಗಳು ಏನಿದ್ದಾರೆ ಚರ್ಚೆ ಮಾಡಬೇಕು. ಅದರ ಬಗ್ಗೆ ನಾವು ತಗೊಳ್ಬೋದು. ಮುಖ್ಯವಾಗಿ ಈ ಒಂದು ಅರ್ಜಿಯಲ್ಲಿ ನಮಗೆ ಸಂಬಂಧಪಟ್ಟಿರುವ 9 ವಿಷಯ ಇದೆ. ಆ 9ರಲ್ಲಿ ಕೆಲವೊಂದು ಕೇಸ್ನಲ್ಲಿ ಆರೋಗ್ಯನ ಅರೆಸ್ಟ್ ಮಾಡಿಲ್ಲ ಅಂತ ಒಂದು ಪ್ರಮುಖವಾದ ಡಿಮಾಂಡ್ ಇದೆ. ಅದನ್ನು ಬಿಟ್ಟು ಒಂದು ಯಾವುದೋ ಪ್ರಕರಣದಲ್ಲಿ ಕೌಂಟರ್ ಕೇಸ್ ಮಾಡಿದ್ರೆ ಮತ್ತು ಸೂರು ಪ್ರಕರಣ ಇದೆ, ಅದನ್ನ ಕ್ಲೋಸ್ ಮಾಡಬೇಕಂತ ಹೇಳಿದ್ದಾರೆ. ಮತ್ತು ಕೆಲವೊಬ್ರು ಅಮಾಯಕರ ಮೇಲೆ ಪ್ರವೇಶಿತ ಓಪನ್ ಮಾಡಲಾಗಿದೆ, ಅಪರಾಧದಲ್ಲಿ ಸಹಿತ ಕ್ಲೋಸ್ ಮಾಡಿ ಕ್ರಮ ಕೈಗೊಳ್ಳಬೇಕಂತ ಈಗಾಗಲೇ ಮೆನ್ಷನ್ ಮಾಡಿದ್ದಾರೆ. ಈ ಎಲ್ಲ ವಿಷಯಗಳನ್ನು ನಾವು ಈಗಾಗಲೇ ನಮ್ಮ ಇಲಾಖೆಗಳಲ್ಲಿ ಚರ್ಚೆ ಮಾಡಲಿಕ್ಕೆ 12ನೇ ತಾರೀಕು ನಮ್ಮ ಕಚೇರಿಯಲ್ಲಿ ಒಂದು ಮೀಟಿಂಗ್ ಸಹಿತ ನಾನು ಕರೆದಿದ್ದೇನೆ. ಈ ಪ್ರತಿಯೊಂದು ವಿಷಯಗಳನ್ನು ನಾವು ಚರ್ಚೆ ಮಾಡಿ ಕಾನೂನಿನ ರೀತಿಯಲ್ಲಿ ಮತ್ತು ನಿಮ್ಮ ಏನು ಸಮಸ್ಯೆಗೆ ಸ್ಪಂದನೆ ಆಗುವ ರೀತಿಯಲ್ಲಿ ಒಂದು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ನಾನು ನಮ್ಮ ಇಲಾಖೆ ಬಲವಾಗಿದೆ ಅಂತ ಹೇಳ್ತಾ, ಮುಖ್ಯವಾಗಿ ನಿಮ್ಮ ಠಾಣೆಗಳಲ್ಲಿ ಯಾವುದೋ ದೂರುಗಳನ್ನು ಸರಿಯಾಗಿ ಸ್ವೀಕರಿಸ್ತಾ ಇಲ್ಲ ಮತ್ತು ದೂರುಗಳನ್ನ ಏನೋ ನಿಮ್ಮ ಅಹವಾಲನ್ನು ಹೇಳಿದ್ರಿ. ಅದ್ರ ಬಗ್ಗೆ ಸಹಿತ ನಾವು ಈಗಾಗಲೇ ಎಲ್ಲ ಠಾಣೆಗಳಲ್ಲಿ ಬೋರ್ಡನ್ನು ಸಹಿತ ಹಾಕಿದ್ರಿ. ಯಾರಾದರೂ ಠಾಣೆಯಲ್ಲಿ ಕೇಸನ್ನು ತೆಗೆದುಕೊಂಡೇ ಇದ್ರೆ ಹಿರಿಯ ಅಧಿಕಾರಿಗಳಿಗೆ ಗುಣಮಾಡಲಿಕ್ಕೆ ನಾವು ಬೋರ್ಡನ್ನು ಹಾಕಿದ್ವಿ. ಯಾರಾದರೂ ಡೈರೆಕ್ಟ್ ಆಗಿ ನಾವು ಕೇಳಬಹುದು, ಯಾರಾದರೂ ಠಾಣೆಯಲ್ಲಿ ದಾಖಲಿಸ್ತಾ ಇಲ್ಲ ಅಂತೇಳಿ ಅದರ ಬಗ್ಗೆ ನಾವು ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ. ಮತ್ತು ಯಾರಾದರೂ ಅಧಿಕಾರಿ ನಿರ್ಲಕ್ಷ್ಯ ನಿಮ್ಗೆ ಯಾರಾದರೂ ಈಗಾಗಲೇ ನಾವು ಎಲ್ಲ ಕಡೆ ನಿರ್ದೇಶನ ಕೊಟ್ಟಿದ್ವಿ. ಎಫ್ಐಆರ್ ಕೊಡೋದಕ್ಕೆ ಯಾವುದೇ ನಿರ್ದೇಶನ ಮಾಡೋದು ಬೇಡ ಅಂತೇಳಿ ನೀವು ಯಾವ್ದಾದ್ರು ನಮ್ಮ ಎಫ್ಐಆರ್ ಆಗ್ತಾ ಇಲ್ಲ ಅಂತ ನೇರವಾಗಿ ನಮಗೆ ಕರೆ ಮಾಡಬೇಕು. ಅಥವಾ DSP ಇದ್ದಾರೆ, SMS ಇದ್ದಾರೆ, ಅವರಿಗೆ ಕರೆ ಮಾಡಿ ನಿಮ್ಮ ಏನು ದೂರ ಇದೆ ಅದನ್ನು ಸಹಿತ ಅವರಿಗೆ ಸಹಿತ ಸಲ್ಲಿಸಬಹುದು. ಮತ್ತೊಮ್ಮೆ ನೀವೆಲ್ಲ ಇವತ್ತು ಶಾಂತ ರೀತಿಯಿಂದ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ನಮ್ಮ ಇಲಾಖೆಗೆ ಸಹಕರಿಸಿದೆ. ಎಲ್ಲರಿಗೂ ಎಲ್ಲ ಮುಖಂಡರಿಗೂ ನಾನು ನಮ್ಮ ಜಿಲ್ಲಾ ಪರಿಷತ್ತಿನಿಂದ ಅಭಿನಂದನೆ ಸಲ್ಲಿಸಿ ದಲಿತ ಮೀಟಿಂಗ್ ಅಂತ ತಿಂಗಳು ಒಂದ್ಸರಿ ಇವಾಗ ನೀವು ಹೇಳ್ಬೇಕು ಅವ್ರು ತಿಂಗಳು ಕರೀತಾರೆ, ಮತ್ತೆ ಸಭೆಯಲ್ಲಿ ಬಿಟ್ಬಿಡ್ತಾರೆ. ನೀವು ಖಂಡಿತವಾಗ್ಲೂ ತಿಂಗಳಿಗೋ 2 ತಿಂಗಳಿಗೋ ತಾಲೂಕು ಮಟ್ಟದಲ್ಲಿ ಎಲ್ಲ ಸ್ಟೇಷನ್ ಅವ್ರನ್ನ ಕಳಿಸಿ ಒಂದು ಮೀಟಿಂಗ್ ಮಾಡಿ ಅವ್ರನ್ನ ಚುರುಕುಗೊಳಿಸಿ. ಯಾಕಂದ್ರೆ ಈ ಇಲಾಖೆ ಬಡಸ್ಪರವಾಗಿ ಕೆಲಸ ಮಾಡಬೇಕು ಹೊರತು ಬಡವರಿಗೆ ಪರವಾಗಿಲ್ಲ. ಖಂಡಿತವಾಗ್ಲೂ ದಲಿತ ಮೀಟಿಂಗ್ಗಳು ತಿಂಗಳಿಗೊಂದ್ಸರಿ ಖಂಡಿತವಾಗಿ ಮಾಡಬೇಕು. ಅದನ್ನು ನೀವು ಗಮನಿಸಬೇಕು. ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಠಾಣೆ ಮಟ್ಟದಲ್ಲಿ ಮಾಡೋದಾದ್ರೂ ಕೂಡ ಅಲ್ಲಿರ್ತಕ್ಕಂಥ ಪುರುಷರೇ ಜೊತೆಗೆ PDOಗೆ ಯಾಕೆ ಸಂಬಂಧಪಟ್ಟಿರ್ತಾರೆ ಅಂತವರನ್ನು ಅಲ್ಲಿ ಬಂದ್ರೆ ತುಂಬಾ ಅನುಕೂಲ ಆಗ್ತದೆ ಅಂತ ಮಾಹಿತಿ. ಮಾಧ್ಯಮ ಮಿತ್ರರೇ ಹಾಗೂ ಎಲ್ಲ ದಲಿತ ಪರ ಹೋರಾಟದ ನಾಯಕರುಗಳೇ, ಏನು ಇವತ್ತು ಆನೇಕಲ್ ತಾಲೂಕು ಪಂಚಾಯಿತಿಯಿಂದ ತಾಲೂಕು ಕಚೇರಿಯವರೆಗೆ ಒಂದು ಕಾಲ್ನಡಿಗೆ ಜಾಥಾ ಅಥವಾ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಏನು ಆನೇಕಲ್ ತಾಲೂಕಿನಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಏನು ಪಂಚಾಯಿತಿಯಿಂದ ಹಿಡಿದು ತಹಶೀಲ್ದಾರ್ ಕಚೇರಿಯವರೆಗೆ ಭ್ರಷ್ಟಾಚಾರದಲ್ಲಿ ಅಧಿಕಾರಿಗಳು ತೊಡಗಿದ್ದಾರೆ. ಇದರ ವಿರುದ್ಧವಾಗಿ ಇವತ್ತು ನಾವು ಒಂದು ಪ್ರತಿಭಟನೆಯನ್ನು 8 ಸಂಘಟನೆಗಳು ಸೇರಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಹೋರಾಟ ಯಶಸ್ವಿಯಾಗಿದೆ. ಏನು ಇವತ್ತು ನಮಗೆ SP ಅವರಾಗಿರ್ಬೋದು ಅಥವಾ ತಹಶೀಲ್ದಾರ್ ಆಗಿರ್ಬೋದು ನಮಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. 71 ಹಕ್ಕೊತ್ತಾಯಗಳು ಅಥವಾ 80 ಹಕ್ಕೊತ್ತಾಯಗಳನ್ನು ನಾವು ಕೊಟ್ಟಿದ್ದೀವಿ. ಅದು ನಮ್ಮ ತಾಲೂಕಿನ ಶೋಷಿತ ಸಮುದಾಯಗಳ ಅಥವಾ ಬಡತನದಲ್ಲಿ ಇರುವಂತಹ ಹಲವಾರು ಜನಗಳಿಗೆ ಉಪಯೋಗ ಆಗುವಂತಹ ಮಾಹಿತಿಗಳನ್ನು ನಾವು ಇವತ್ತು ತಹಶೀಲ್ದಾರ್ ಕಚೇರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಈ ಹಕ್ಕೊತ್ತಾಯಗಳನ್ನು ಕೂಡಲೇ ಈಡೇರಿಸಬೇಕು ಅಂತೇಳಿ ನಾವು ಮನವಿಯನ್ನು ಮಾಡಿದ್ವಿ. ಅವರು 1 ರಿಂದ 2 ತಿಂಗಳ ಒಳಗಡೆ ಏನಾದರೂ ಈ ಹಕ್ಕೊತ್ತಾಯಗಳನ್ನು ನಮಗೆ ಒದಗಿಸ್ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇಡೀ ತಾಲೂಕಿನಾದ್ಯಂತ ಎಲ್ಲ ದಲಿತ ಮತ್ತು ಪ್ರಗತಿಪರ ಹೋರಾಟಗಳ ಜೊತೆ ಒಗ್ಗೂಡಿ ಎಲ್ಲ ಸಂಘಟನೆಗಳು ಒಗ್ಗೂಡಿ ಇಡೀ ತಾಲೂಕಿನನ್ನು ಬಂದ್ ಮಾಡೋಂಥ ಕೆಲಸ ಮಾಡ್ತೀವಿ. ಇದು ಎಚ್ಚರಿಕೆ.
ಮತ್ತು ಇಲ್ಲಿ ಏನು ನಮ್ಮ ಆನೇಕಲ್ ತಾಲೂಕಿನ ಶಾಸಕರು ಇರ್ಬೋದು, ಇದು ಮೀಸಲು ಕ್ಷೇತ್ರ ಆಗಿರೋದ್ರೂ ಕೂಡ ಯಾವುದೇ ದಲಿತರಿಗೆ ಸಮಸ್ಯೆಗಳು ಹೆಚ್ಚಾಗ್ತಿದೆ. ಇದ್ರ ಬಗ್ಗೆ ಶಾಸಕರು ಮೌನ ವಹಿಸಿದ್ದಾರೆ. ಅದು ಯಾಕೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಏನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದರೂ ನಮ್ಮ ದಲಿತರ ಮೇಲೆ ಅಥವಾ ಶೋಷಿತರ ಮೇಲೆ ದಬ್ಬಾಳಿಕೆಗಳು ಹೆಚ್ಚಾಗ್ತಿದ್ದಾವೆ, ನೀವು ಕೂಡಲೇ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡಿಲ್ಲ ಮಾನ್ಯ ಶಾಸಕರು, ನಿಮ್ಮ ವಿರುದ್ಧ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ನಾವು ಸಜ್ಜು ಮಾಡೋವಂಥ ಕೆಲಸ ಮಾಡ್ತೀವಿ ಅಂತ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ತಾಲೂಕಿನಲ್ಲಿ ಸುಮಾರು ವರ್ಷಗಳಿಂದ ಮನೆಗಳು ಕಟ್ಕೊಂಡಿದ್ದಾರೆ, ಹಕ್ಕುಪತ್ರ ಕೊಡ್ತಾಯಿಲ್ಲ. ಅವರು ಎಷ್ಟು ದಿನ ಬಂದು ಇದು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ರು, ಇದುವರೆಗೂ ಕೊಡ್ತಾಯಿಲ್ಲ. ಮಾತ್ರ ನಮ್ಮ ಓಟ್ ಮಾತ್ರ ಬೇಕು, ನಮಗೆ ಹಕ್ಕುಪತ್ರ ಕೊಡೋವಂಥದ್ದು ಇಲ್ಲ. ಕಾರಣ ಏನಂತ ನೀವು ಕೇಳಬೇಕು. ನಾವು ಒಬ್ಬರೇ ಕೇಳೋದಕ್ಕಿಂತ ಮಾಧ್ಯಮ ಮಿತ್ರರು ಕೂಡ ಕೇಳಬೇಕು, ನಿಮಗೂ ಹಕ್ಕಿದೆ. ಇವತ್ತು IIM ಕಾಲೇಜ್ಗೆ 100 ಎಕರೆ ಜಮೀನು ಕೊಟ್ಟಿದ್ದಾರೆ. ಇಡೀ ದೇಶದಲ್ಲಿ ಎಲ್ಲಿ ಇಲ್ಲ. ನಮ್ಮ ಆನೇಕಲ್ ತಾಲೂಕು ಜಿಗಣಿ ಹೋಬಳಿನಲ್ಲೇ ಮಾತ್ರ ಇರೋದು. ಈಗ ಅಲ್ಲಿ ಸುಮಾರು ವರ್ಷಗಳಿಂದ, 100 ವರ್ಷಗಳಿಂದ ಉಳುಮೆ ಮಾಡ್ಕೊಂಡಿರುವಂಥ SC STಗಳು, OBCಗಳು ಅವರೆಲ್ಲ ಇವತ್ತು 53 ಹಾಕ್ಕೊಂಡು ಅದನ್ನೇ ಉಳ್ಕೊಂಡು ತಿನ್ಕೊಂಡಿದ್ದಾರೆ. ಆದರೆ ಈಗ ಅವ್ರಿಗೆ ಆದೇಶ ಮಾಡ್ತಾರೆ, ಅಲ್ಲಿ ಹಕ್ಕುಪತ್ರ ಕೊಡ್ಬೋದಾಗಿತ್ತು. ಉಳುವವನ ಭೂಮಿ ಆಗ್ತಲ್ಲ, ಇಲ್ಲ ಹೊಸ ಆಗ್ತಾ ಯಾವುದೋ ಮಾಡಿ ಅವ್ರಿಗೆ ಇವತ್ತು ಹಕ್ಕುಪತ್ರ ಕೊಟ್ಟಿದ್ರೆ ಈ ಸರ್ಕಾರಗಳನ್ನು ನೆನೆಸ್ಕೊಂಡು ಇವತ್ತು ಊಟ ಮಾಡ್ತಾಯಿದ್ರು, ಬದುಕ್ತಾಯಿದ್ರು. ಇವತ್ತು ಎಲ್ಲರಿಗೂ ತೊಂದರೆ ಆಗ್ತಾಯಿದೆ. ಕಾರಣ ಇವರು ಈ ಜಮೀನುಗಳನ್ನು ಒಡೆಯೋ ಉದ್ದೇಶದಿಂದ ಇವತ್ತು 18 ಕಿಲೋಮೀಟ್ರ್ BBMPಯಿಂದ 18 ಕಿಲೋಮೀಟ್ರ್ ಅಂತ ಲಿಮಿಟೇಷನ್ ಮಾಡಿಬಿಟ್ಟು ಇವತ್ತು ಬಡವರ ಜಮೀನು ಕಿತ್ಕೊಳ್ಳೋದಕ್ಕೆ ನಾನಾ ರೀತಿ ಹುನ್ನಾರ ಮಾಡಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ವಜಾ ಮಾಡಿ ಅದು ರೈತರಿಗೆ ಹಕ್ಕುಪತ್ರ ಕೊಡಬೇಕು. ಮತ್ತು ಭೂತಾನಹಳ್ಳಿ ಸರ್ವೆ ನಂಬರಲ್ಲಿ 1952-53ರಲ್ಲಿ ಮೈಸೂರು ಮಹಾರಾಜರ ಕಡೆಯಿಂದ ಅವ್ರಿಗೆ ಆದೇಶ ಆಗಿರ್ತದೆ, ಹಕ್ಕುಪತ್ರ ಕೊಟ್ಟಿದ್ದಾರೆ, ಪಟ್ಟ ಭೂಮಿ ಕೊಟ್ಟಿದ್ದಾರೆ. ಮತ್ತು ಎಲ್ಲ ದಾಖಲಾತಿಗಳು ಇದ್ದರೂ ಕೂಡ ಇವತ್ತು ಕಿರು ಅರಣ್ಯ ಸೇರಿದೆ ಅಂತ ಹೇಳ್ಬಿಟ್ಟು ಆ ಬಡವರ ಮೇಲೆ ಹೊಟ್ಟೆ ಮೇಲೆ ಹೊಡೆದು ಇವತ್ತು 185 ಎಕರೆ ಜಮೀನು ಕಿತ್ಕೊಂಡಿದ್ದಾರೆ. ಆ ಬಡವರಿಗೆ ಅದ್ರ ಪರಿಹಾರ ಏನೂ ಕೊಟ್ಟಿಲ್ಲ, ಇಲ್ಲ ಅದ್ರ ಪರ್ಯಾಯ ವ್ಯವಸ್ಥೆ ಬೇರೆ ಏನೂ ಮಾಡಿಲ್ಲ. ಹಾಗಾಗಿ ದಲಿತರ ಆಸ್ತಿಗಳೆಲ್ಲ ಕಿತ್ಕೊಂಡ್ಬಿಟ್ರೆ ಈ ದೇಶದಲ್ಲೇ ಹುಟ್ಟಿ ಈ ದೇಶದಲ್ಲೇ ಬೆಳೆದಿರೋ ಅಂಥ ಜನ ಇವತ್ತು ಎಲ್ಲಿಗೆ ಹೋಗಬೇಕು? ಮತ್ತು ಈ ತಾಲೂಕು ಆಫೀಸ್ ಇರ್ಬೋದು, ಈ ರೆವಿನ್ಯೂ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಭೂಮಾಲೀಕರ ಪರವಾಗಿ ಕೆಲಸ ಮಾಡೋಂಗಿದ್ರೆ ಮತ್ತು ಅವರು ಇವತ್ತು ಬಟ್ಟೆ ಬಿಚ್ಚಿಬಿಟ್ಟು ರಾಜಾರೋಷವಾಗಿ ರಿಯಲ್ ಎಸ್ಟೇಟ್ ಮಾಫಿ ಮಾಡ್ಬೋದಾಗಿತ್ತು. ಮತ್ತು ಬೇರೆ ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ, ಇದು ಕಣ್ಣು ಮುಚ್ಕೊಂಡು ಯಾಕೆ ಸರ್ಕಾರ ಕೂತಿದೆ, ಪೊಲೀಸ್ನವ್ರು ಕೂತಿದ್ದಾರೆ, ಮತ್ತು ಮೀಡಿಯಾದವರು ಸಹ ನೀವು ಯಾಕೆ ಆ ಪ್ರಶ್ನೆ ಕೇಳ್ತಾ ಇಲ್ಲ? ಯಾಕಂದರೆ ನಿಮ್ಗೇನು ಕಣ್ಣು ಕಾಣಿಸ್ತಾ ಇಲ್ವಾ? ಒಬ್ಬ ದಲಿತ ಒಂದು ತುಂಡು ಭೂಮಿ ಕಳ್ಕೊಂಡಿದ್ದಾನಂತ ಒಂದು ಕಂಪ್ಲೇಂಟ್ ಕೊಟ್ಟರೆ ಇವತ್ತಿಗೂ ಆ ಕಂಪ್ಲೇಂಟ್ನ ತಗೊಳ್ತಾರೆ. ಆ ಕಂಪ್ಲೇಂಟ್ FIR ಮಾಡಬೇಕಾದ್ರೆ ತಿಂಗಳಗಟ್ಟಲೆ ಸತಾಯಿಸ್ತಾರೆ. ಕಾರಣ ಏನಂತ ನಮಗೂ ಗೊತ್ತಾಗ್ತಾ ಇಲ್ಲ. ಅದು ಹಿಂದೆ ಬೇರೆ ಬೇರೆ ಥರ ಗೊತ್ತಾಗ್ತದೆ, ಅದು ನಿಮಗೂ ಗೊತ್ತಿರಬೇಕು. ಯಾಕಂದರೆ ನೀವು ಅದನ್ನು ಪ್ರಶ್ನೆ ಮಾಡಬೇಕು. ಒಂದು ಕಂಪ್ಲೇಂಟ್ ಕೊಟ್ಟಾಗ, ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಗೊತ್ತಿರ್ತದೆ, ಯಾರೋ ಸಹಜವಾಗಿ ಸಾರ್ವಜನಿಕವಾಗಿ ಹೇಳ್ತಾರೆ. ಮಾಧ್ಯಮ ಮಿತ್ರರು ನೀವು ಕೇಳಬೇಕಾಗುತ್ತೆ. ಇವತ್ತು ಪೊಲೀಸ್ನವರು ಅಟ್ರಾಸಿಟಿ ಕೇಸ್ ಬುಕ್ ಆಗಿದ ತಕ್ಷಣ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ, ಅರೆಸ್ಟ್ ಮಾಡಬೇಕಂತ ಇದೆ. ಈಗ ರಿಯಲ್ ಎಸ್ಟೇಟ್ ಮಾಫಿಗಳನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಅವರು ಇವತ್ತು ರೌಡಿಗಳನ್ನ ಬೆಳೆಸ್ತಾ ಇದ್ದಾರೆ. ರೌಡಿಗಳನ್ನ ಬಿಟ್ಟು ಕಾಂಪೌಂಡ್ಗಳಾಗಿಸಿ ದುಡ್ಡು ಕೊಟ್ಟು ಲಕ್ಷ ಅವ್ರಿಗೆ ಅಕೌಂಟ್ಗಳಿಗೆ ಹಾಕಿ ಇವತ್ತು ಒಂದು ತುಂಡು ಭೂಮಿನ, ಒಬ್ಬ ಬಡವನ ಜಮೀನನ್ನ ಇವತ್ತು ರೌಡಿಗಳನ್ನ ಕಳಿಸಿ ಕಾಂಪೌಂಡ್ಗಳು ಹಾಕ್ಕೊತಾ ಇದ್ದಾರೆ. ಅದಕ್ಕೆಲ್ಲ ಅಧಿಕಾರ ಯಾರು ಕೊಟ್ಟರು? ಅವ್ರಿಗೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ವಾ? ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ರೌಡಿ ಶೀಟರ್ ಇರ್ತಾನೆ, ಒಂದು 10 ವರ್ಷ 12 ವರ್ಷ 15 ವರ್ಷದ ಹಿಂದೆಯೇ ಅವ್ರ ಕೇಸ್ಗಳು ಮುಕ್ತಾಯ ಆಗಿರ್ತದೆ. ಅವ್ರನ್ನ ಪದೇ ಕರ್ಕೊಂಬಂದು ಒಬ್ಬ ಎಲ್ಲ ರೌಡಿಗಳ ಜೊತೆಯಲ್ಲಿ ನಿಲ್ಲಿಸಿ ಅವ್ರಿಗೆ ಅವಮಾನ ಮಾಡಿ ಅವರು ಸಾರ್ವಜನಿಕವಾಗಿ ಬದುಕೋದು ಬೇಡವಾ? ಅವ್ರಿಗೂ ಹೆಂಡತಿ ಮಕ್ಕಳಿಲ್ವಾ? ಅವ್ರಿಗೆ ಯಾಕೆ ಆ ರೀತಿ ಮಾಡ್ತಾ ಇದ್ದಾರೆ? ಅದನ್ನೆಲ್ಲ ಬೇರೆ ಯಾರು ಪ್ರಶ್ನೆ ಮಾಡೋಂಗಿಲ್ವಾ? ಮತ್ತು ನಾವು ಓಟ್ ಹಾಕಿದ ಜನನೂ ಪ್ರಶ್ನೆ ಮಾಡೋಂಗಿಲ್ಲ, ಅಧಿಕಾರಿಗಳು ಓಟ್ ತಗೊಂಡು ಅಧಿಕಾರಿಗಳನ್ನು ಪ್ರಶ್ನೆ ಮಾಡೋಂಗಿಲ್ಲ. ಮತ್ತು ಪೊಲೀಸ್ನವರು ಅದು ಯಾಕೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಮತ್ತು ಅವ್ರ ಮೇಲೆ ಕೇಸ್ಗಳು ಬೀಳುತ್ತೆ. ಯಾಕೆ ಸರ್ ನಾವು ಬದುಕ್ತಾ ಇದ್ದೀವಿ, ನೇರವಾಗಿ ಬದುಕ್ತಾ ಇದ್ದೀವಲ್ಲ, ಇವತ್ತು ನಾವೆಲ್ಲೋ ಇದ್ದೀವಿ, ಮತ್ತು ನಮ್ಮನ್ನು ಯಾಕೆ ಕರಿತೀರಾ, ಎಲ್ಲರ ಮುಂದೆ ನಿಲ್ಲಿಸ್ತೀರಾ ಅಂತ ಹೇಳಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳ್ತಾರೆ. ಅವ್ರನ್ನ ಎದುರಿಸ್ತಾರೆ. ಯಾಕೆ ಆ ಪ್ರಕೃತಿ ನಡೀತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲ ಅಂತ ಗೊತ್ತಿಲ್ಲ. ಇಲ್ಲಿ ಆನೇಕಲ್ಲಲ್ಲಿ ಒಂದು ಬ್ರಾಂಚಲ್ಲಿ ಚಿಟ್ ಫಂಡ್ ಬ್ರಾಂಚಲ್ಲಿ ಇವತ್ತು ಖಾಲಿ ಚೆಕ್ಗಳನ್ನು ತಗೊಂಡು ಅವ್ರ ಮೇಲೆ ಮಾನಸಿಕ ಒತ್ತಡಗಳನ್ನು ನೀಡಿ ದುಡ್ಡು ಕೊಡಬೇಕಂತ 1 to ಡಬಲ್ ಹಾಕಿ ಅವ್ರಿಗೆ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡ್ತಾರೆ. ಅವರು ಸಾಯೋ ಪರಿಸ್ಥಿತಿಯಲ್ಲಿದ್ದಾರೆ. ಅವ್ರ ಮೇಲೆ ಕೂಡಲೇ ಅವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಅವ್ರನ್ನ ಅರೆಸ್ಟ್ ಮಾಡಬೇಕು. ಇಲ್ಲ ಅಂದರೆ ಆನೇಕಲ್ ಸ್ಟೇಷನ್ ಮುಂದ್ಗಡೆ ಪ್ರತಿಭಟನೆ ಮಾಡ್ತೀವಿ. ಅದಕ್ಕೂ ನಾವು ಸಿದ್ಧರಿದ್ದೀವಿ. ಯಾಕಂದರೆ ಈ ತಾಲೂಕಿನ ಜನ ಓಟ್ ಕೊಡ್ತಾರೆ. ನಮಗೆ ಗೆದ್ದಂಥ ಅಧಿಕಾರಿಗಳು ನಮಗೆ ಕಷ್ಟ ನಿಷ್ಠರ ಪ್ರಾಣ ಮಾನ ಎಲ್ಲ ಕಾಪಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಇವತ್ತು ಓಟ್ ಹಾಕ್ತಾರೆ. ಅದಕ್ಕೆ ಅವ್ರಿಗೆ ತುಂಬ ಅನ್ಯಾಯ ಆಗ್ತಾಯಿದೆ. ಹಾಗಾಗಿ
ಯಾರು ಸುಮ್ಗಿದ್ರೂ ನಾವು ದಲಿತ ಸಂಘಟನೆಗಳವರು ಸುಮ್ಗಿರಲ್ಲ. ಯಾಕಂದರೆ ನಾವು ಅಂಬೇಡ್ಕರ್ ವಾರಸ್ದಾರರಾಗಿ ನಾವು ಇವತ್ತು ಹೋರಾಟ ಮಾಡ್ಕೊಂಡು ಬಂದು ಸುಮಾರು ವರ್ಷಗಳಿಂದ ಮಾಡಿದ್ದೀವಿ, ಮುಂದೇನೂ ಮಾಡ್ತೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಹೇಳಿರೋ ಬೇಡಿಕೆಗಳು ಇವತ್ತು ಏನಿದೆಯೋ, ಇವತ್ತು SP ಸಾಹೇಬರು ಬಂದು ಮನವಿ ತಗೊಂಡಿದ್ದಾರೆ, ತಹಸೀಲ್ದಾರು DC ಸಾಹೇಬರ ಪರವಾಗಿ ಬಂದು ಮನವಿ ತಗೊಂಡಿದ್ದಾರೆ, ಅವ್ರಿಗೆ ಧನ್ಯವಾದಗಳು. ಇವತ್ತು ಒಂದು ತಿಂಗಳ ಒಳಗಡೆ, ಬರೋ ತಿಂಗಳ 10ನೇ ತಾರೀಕು ಒಳಗಡೆ ಅವರು ಎಲ್ಲ ಸಭೆ ಕರೆಸಿ ನಮ್ಮನ್ನು ಸಮಸ್ಯೆಗಳನ್ನು ಸಾಲ್ವ್ ಮಾಡದೇ ಇದ್ದರೆ ಮಾರ್ಚ್ 10ನೇ ತಾರೀಕು ಆನೇಕಲ್ ತಾಲೂಕು ಬಂದ್ಗೆ ಕರೆ ಕೊಡ್ತೀವಿ. ಇಡೀ ಎಲ್ಲ ಆನೇಕಲ್ ತಾಲೂಕಿನ ಸಂಘಟನೆಗಳೆಲ್ಲ ಸೇರಿಸಿ ಬಂದ್ಗೆ ಕರೆ ಕೊಡ್ತೀವಿ ಅಂತ ಹೇಳಿ ನನ್ನ ಎರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್. ಗಂಡ ಬೇಡ ಭೂಮಿ ಬೇಕಂತೇಳಿ 70ರ ದಶಕದ ಚಳುವಳಿಯನ್ನು ಪ್ರಾರಂಭ ಮಾಡಿದ್ದೀವಿ. ಇವತ್ತು ನಾವೆಲ್ಲರೂ ಕೂಡ ಹಳ್ಳಿಗಳಲ್ಲಿ ಇವತ್ತು ಅವಿದ್ಯಾವಂತರು ಆಗಿದ್ದಾರೆ. ಇವತ್ತು ಸರ್ಕಾರಗಳು ಇವತ್ತು MA BA ಪದವಿ ಪಡೆದವ್ರಿಗೆ ಇವತ್ತು ಉದ್ಯೋಗ ಕೊಡ್ತಾ ಇಲ್ಲ, ಉಳುವವನಿಗೆ ಭೂಮಿ ಕೊಡ್ತಾ ಇಲ್ಲ, ಉಳುವ ಮನೆ ಇರೋದಕ್ಕೆ ನಿವೇಶನ ಕೊಡ್ತಾ ಇಲ್ಲ. ಇದು ಕಾರಣ ನಮಗೆ ಪುಕ್ಸೆಟ್ಟಿಯ ಅಕ್ಕಿ ಮತ್ತು ಪುಕ್ಸೆಟ್ಟಿಯ ಈ ಎಣ್ಣೆಗಳು ಕೊಟ್ಟು ನಮ್ಮನ್ನು ಇದುವರೆಗೂ ಕೂಡ ಮೋಸ ಮಾಡಿದ್ದಾರೆ. ಇಂಥ ಮೋಸಗಳಿಗೆ ಮೋಸ ಹೋಗಿ ಜನ ಇವತ್ತು ಎಲ್ಲರೂ ಕೂಡ ಇವತ್ತು ನಮಗೆ ಒಂದು ಹಕ್ಕುಪತ್ರ ಕೊಟ್ಟಿಲ್ಲ. ಇದುವರೆಗೂ 70 ವರ್ಷಗಳ ಕಳೆದರೂ ಕೂಡ ಆ ಹಕ್ಕುಪತ್ರಗಳನ್ನು ಇದುವರೆಗೂ ವಿತರಣೆ ಮಾಡಿಲ್ಲ. ಇವತ್ತು ಈ ತಾಲೂಕಲ್ಲಿ ದುರಂತ ನಮ್ಮದು ಏನಂದರೆ, ಈ ತಾಲೂಕಲ್ಲಿ 4 ಬಾರಿ BJP ಶಾಸಕರಿದ್ದರು, ಇದು 3 ಬಾರಿ ಕಾಂಗ್ರೆಸ್ ಶಾಸಕರು 3ನೇ ಬಾರಿ ಇದ್ದಾರೆ. ಇವತ್ತು ನಾವು ಅವರೆಲ್ಲ ಸರಿ ಅಂತ ಇವ್ರನ್ನ ತಂದರೂ ಕೂಡ ಇವರು ಕೂಡ ಅದೇ ರೀತಿ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಇಂಥ ದುರಂತನ ಈ ತಾಲೂಕಲ್ಲಿ ನಮಗೆ ಬಂದಿದೆ. ಯಾಕಂದರೆ ಇವತ್ತು ನಿವೇಶನಗಳಿಲ್ಲ, ಈ ತಾಲೂಕಲ್ಲಿ ಸರಿಯಾದ ಭೂಮಿ ಇಲ್ಲ, ಸರಿಯಾದ ರಸ್ತೆ ಇಲ್ಲ. ಸರಿಯಾಗಿ ಇವತ್ತು ಹೇಳ್ತಾರೆ ರಸ್ತೆಗಳ ಅಭಿವೃದ್ಧಿ ಅಂತ ಒಂದು ಕಡೆ ಹೇಳ್ತಾರೆ. ಎಲ್ಲಿ ರಸ್ತೆ ಅಭಿವೃದ್ಧಿ? ಇವತ್ತು ಹಳ್ಳಿಗಾಡುಗಳಲ್ಲಿ ಹೋದರೆ ಇವತ್ತು ಜನಗಳು ಬಿದ್ದು ಸಾಯ್ತಾ ಇದ್ದಾರೆ. ಅಂಥ ರಸ್ತೆಗಳನ್ನ ಅಭಿವೃದ್ಧಿ ಮಾಡಿದೆ ಅಂತೇಳಿ ರಸ್ತೆಗಳನ್ನ ಅಭಿವೃದ್ಧಿ ತೋರಿಸ್ತಾರೆ. ಇವತ್ತು ಎಷ್ಟು ಜನಕ್ಕೆ ಹಕ್ಕುಪತ್ರ ನೀಡಿದ್ದಾರೆ, ಎಷ್ಟು ಜನಕ್ಕೆ ಇವತ್ತು ಭೂಮಿ ಕೊಟ್ಟಿದ್ದಾರೆ. ಇವತ್ತು 53 ಹಾಕ್ಕೊಂಡಂಥವರು 50 ಇವತ್ತು ಏನು 1970-75ರ ಕಾಲಘಟ್ಟದಲ್ಲಿ ಭೂಮಿ ಮುಂಜೀರಾಗಿದೆ. ಇದುವರೆಗೂ ಕೂಡ ಅವರಿಗೆ ಸರ್ವೆ ಮಾಡಿ ಪೋಡಿ ಮಾಡಿಕೊಡೋಂಥ ಆಗಲಿಲ್ಲ. ಕಾರಣ ಇವತ್ತು ಸರ್ಕಾರಗಳು ಲೂಟಿ ಮಾಡೋದ್ರಲ್ಲಿ ಆಗಿದ್ದಾವೆ. ಸರ್ಕಾರ ಲೂಟಿ ಮಾಡೋದ್ರಲ್ಲಿ ಎಕ್ಸ್ಪ್ರೆಸ್ ಆಗಿದೆ. ಇಂಥ ಸರ್ಕಾರಗಳ ವಿರುದ್ಧ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಭೀಮವ ಅನೇಕ ಸಂಘಟನೆಗಳು ಎದ್ದಿದ್ದಾವೆ. ಅದೇ ರೀತಿ SC ST ಏನು ಭೂಮಿಯನ್ನು ಇವತ್ತು SC ST DC ಕಮಿಷನರ್ ಆಯೋಗದಿಂದ ಆದೇಶ ಹೊರಡಿಸಿದ್ರು ಕೂಡ ಇವತ್ತು ಇವತ್ತು ಇಲ್ಲಿನ ತಹಸೀಲ್ದಾರರು ಮತ್ತು ಇವರು ಇದನ್ನು ಖಾತೆ ಮಾಡೋಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಕಾರಣ ಯಾಕೆ SC STಗಳ ಭೂಮಿಗಳನ್ನು ಇವತ್ತು ಖಾತೆ ಮಾಡೋಕ್ಕಾಗಿಲ್ಲ? ಕಾರಣ ನಮಗೆ ಬಂದಿದೆ. ಈ ತಾಲೂಕಲ್ಲಿ ಒಂದು ವೇಳೆ ನೀವೇನಾದರೂ 2 ತಿಂಗಳು 3 ತಿಂಗಳು ಗಡುವು ತಗೊಂಡಿದ್ದೀರಿ, ಒಂದು ವೇಳೆ ಈ ಲೋಕಸಭಾ ಚುನಾವಣೆ ಬರೋಷ್ಟರೊಳಗಡೆ ಏನಾದ್ರು ಭೂಮಿ ಹಂಚಿಲ್ಲ, ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಈ ತಾಲೂಕಿನ ಈಗಾಗಲೇ ನಮ್ಮ ಗೆಳೆಯರೆಲ್ಲ ಹೇಳಿದ್ದಾರೆ ಬಂದು ಕರೆ ಕೊಡ್ತೀವಿ ಅಂತೇಳಿ. ನಾವು ಬಂದು ಕರೆ ಕೊಡಲ್ಲ. NH7ಗಳಲ್ಲಿ ನಿಂತ್ಕೊಂಡು ಕಲ್ಲೋಡಿ ಅಂತ ಕೆಲಸ ಮಾಡ್ತೀವಿ, ಜೈಲು ಬರೋ ಚಳುವಳಿ ಮಾಡ್ತೀವಿ. ನಾವು ಇದಕ್ಕೆ ಯಾವುದು ಕೂಡ ನಾವು ಅಂಜೋದಿಲ್ಲ. ಇಂಥ ಹೋರಾಟಗಳನ್ನು ನಾವು ಮಾಡೇ ಮಾಡ್ತೀವಿ, ತೀರ್ಮಾನ ತಗೊತೀವಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ದಲಿತ ಮತ್ತು ಪ್ರಗತಿಪರ ಹೋರಾಟ ಸಮಿತಿ ಆನೇಕಲ್ ತಾಲೂಕಿನಲ್ಲಿ ಏನು ಒಂದು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು. ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಬಡವರ ಸಮಸ್ಯೆಗಳು ಇದೆ, ದಲಿತರ ಸಮಸ್ಯೆಗಳು ಇದೆ. ಇಲ್ಲಿ ಏನು ಹಕ್ಕುಪತ್ರಗಳು ಜಮೀನುಗಳಿಗೆ ಕೊಡೋದರಲ್ಲಿ ಸರ್ಕಾರ ವಿಫಲ ಆಗಿದೆ ಮತ್ತು ಇಲ್ಲಿ ಎಷ್ಟೋ ಜನ ಭೂಹೀನರಿದ್ದಾರೆ, ಏನು ಸೂರಿಲ್ದವರು ಇದ್ದಾರೆ, ಅಂಥವರಿಗೆ ಹಕ್ಕುಪತ್ರ ವಿತರಣೆ ಮಾಡೋದ್ರಲ್ಲಿ ಇಲ್ಲಿ ವಿಳಂಬ ಆಗ್ತಾ ಇದೆ. ಇಲ್ಲಿನ ತಾಲೂಕು ದಂಡಾಧಿಕಾರಿಗಳು ಸರಿಯಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇಲ್ಲ. ಹಾಗಾಗಿ ಇದನ್ನು ಕೂಡಲೇ ಏನು ಈ ಬಡವರ ಪರವಾಗಿ ಕೆಲಸಗಳನ್ನು ಆಗಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಮುಂದುವರೆದರೆ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ರೀತಿಯಾಗಿ ಒಂದು ಚಳುವಳಿಗಳನ್ನು ರೂಪಿಸ್ತೇವೆ ಮತ್ತು ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಜೈ ಭೀಮ್ ವಂದನೆಗಳು. ಜೈ ಭೀಮ್. ನಾವು ಏನು ಕೇಳ್ತಾರೆ ಬದುಕೋಕ ಒಂದು 20-30 ಅಡಿ ಮಿನಿಸ್ಟ್ರ್ ಬಾತ್ರೂಮ್ ಸೈಜು ನಾವು 20-30 ಅಡಿ ಹಕ್ಕುಪತ್ರ. ಈಗ ಮನೆ ಕಟ್ಕೊಂಡು ಅದರಲ್ಲೇ ವಾಸ ಮಾಡ್ತಿದ್ದಾರೆ. ಏನು ಈಗೇನು ಗೋಮಾಳಗಳಿದೆ ಅದರಲ್ಲಿ ಮನೆ ಕಟ್ಕೊಂಡವ್ರೆ, ಅದರಲ್ಲೇ ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ, ಮತ್ತು ಕರೆಂಟ್ ಬಿಲ್ ಕೊಟ್ಟಿದ್ದಾರೆ, ವಾಟರ್ ಬಿಲ್ಲು ಕಟ್ತಾ ಇದ್ದೀವಿ. ಅದೇ ಮನೆಯಲ್ಲೇ ಇದು ನಿತ್ಯ ಸುರ್ಗು ಇರುವಾಗ ಹಕ್ಕುಪತ್ರ ಒಂದು ಕೊಡ್ತಾ ಇಲ್ಲ. ಆ ಮನೇಲಿ ಇದ್ಕೊಂಡು ನಾನು ಓಟ್ ಹಾಕ್ತೀನಿ, ಆ ಓಟ್ ಹಾಕಿ ನಿಮ್ಮನ್ನು ರಾಜೀನಾಮೆ ಮಾಡ್ತೀನಿ. ಆದರೆ ನೀವು ಆ ಮನೆಗೊಂದು ಹಕ್ಕುಪತ್ರ ಕೊಡೋಕೆ ಮೀನಾಮೇಷ ಎಣಿಸ್ತಾ ಇದ್ದೀರಾ. ನಾವು ಸುಮಾರು ವರ್ಷಗಳಿಂದ ಸ್ಮಶಾನ 6 ಅಡಿಗೆ 3 ಅಡಿ
ಜಾಸ್ತಿ ಇಲ್ಲ 6 ಅಡಿಗೆ 3 ಅಡಿ ಜಾಗಕ್ಕೆ ಹೋರಾಟ ಮಾಡ್ತಾ ಇದೀವಿ. ನೀವು ಏನು ಮಾಡ್ತಾ ಇದ್ರಿ ಸಮಯ ಅದೇ ಒಬ್ಬ ಬಿಲ್ಡರ್ಸ್ ಬಂದರೆ ಒಂದು ದಿನ ಕೊಯ್ಲು ಅಲ್ಲಿರಲ್ಲ. ನಾವು 7 ವರ್ಷದಿಂದ ನಾವು ಹೋರಾಟ ಮಾಡಿಕೊಂಡು ಕೊಯ್ಲುಗಳು ನೀವು ಅಲ್ಲೇ ಇಟ್ಕೊಂಡಿರ್ತೀರಲ್ಲ, ನಾವೇನು ಬಂಗ್ಲೆ ಕಟ್ಟೋಕೆ ನಾವು ಕೇಳ್ತಾ ಇದ್ದೀವಿ. ಸಮಯ ಸತ್ತಲ್ಲಿ ಮುಚ್ಚೋಕೆ ನಮ್ಮ ಪೂರ್ವಿಕರಿಗೆ ಒಂದು ಸಮಾಧಿ ಕಟ್ಟೋಣ ಅಂದ್ಬಿಟ್ಟು 6 ಅಡಿಗೆ 3 ಅಡಿ ಜಾಗ ಕೇಳ್ತಾ ಇದ್ದೀವಿ. ನೀವು 7 ವರ್ಷದಿಂದ ಹೋರಾಟ ಮಾಡಿದ್ರೆ ನೀವು ಅದ್ರ ಬಗ್ಗೆ ಗಮನ ಹರಿಸ್ತಲ್ಲ. ಅದೇ ಒಬ್ಬ ಬಿಲ್ಡರ್ಸ್ ಬಂದು ಹಾಕಿದ್ರೆ ಆ ಕೊಯ್ಲಲ್ಲಿ ಒಂದೇ ದಿನಕ್ಕೆ ಮೂವ್ ಆಗ್ತೈತೆ. 7 ವರ್ಷದಿಂದ ನಾವು ಹೋರಾಟ ಮಾಡಿದ್ರು ಕೊಯ್ಲಿಗೂ ಮೂವ್ ಆಗಲ್ಲ. ಇದಕ್ಕೆಲ್ಲ ಕಾರಣ ಏನು ಸ್ವಾಮಿ? ಬಲಾಢ್ರಿಗೆ ಕೆಲಸ ಆಗ್ತೈತೆ, ಸಾಮಾನ್ಯ ಜನಕ್ಕೆ ಕೆಲಸ ಆಗ್ತಲ್ಲ. ಇದು ಯಾರು ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಇದ್ರ ಗಮನ ಹರಿಸಬೇಕು. ಇಲ್ಲದಿದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡೋಕೆ ನಾವು ಮುಂದೆ ರೆಡಿ ಮಾಡಬೇಕು.